ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಆರೋಗ್ಯಕರವಾಗಿರುವಂತ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಮನೆಯಲ್ಲಿ ಬಾಳೆಹಣ್ಣೆಲ್ಲ ತಂದು ಕಪ್ಪಾಗಿ ಹೋಗ್ಬಿಟ್ರೆ ಅದನ್ನ ಈ ರೀತಿ ಅಂದ್ರೆ ರುಚಿಕರವಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಬ್ರೇಕ್ಫಾಸ್ಟ್ ಮಾಡಬಹುದು. ಅದರಲ್ಲಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮ್ಗೆ ಕೂಡ್ಲೆ ಸಿಗುತ್ತೆ. ಮೊದಲು ಇದಕ್ಕೋಸ್ಕರ ನಾನಿಲ್ಲಿ ಅಕ್ಕಿ ನೆನೆಸಿಟ್ಟಿದ್ದೆ. ನಾನಿದು ದೋಸೆ ಅಕ್ಕಿ ಅಂದ್ರೆ ಬೆಳ್ತಿಗೆ ಅಕ್ಕಿ ದೋಸೆ ಅಕ್ಕಿ ತಗೊಂಡಿರೋದು 1 ಕಪ್ ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ನಾನಿಲ್ಲಿ ರಾತ್ರಿ ಇಡೀ ನೆನೆಸಿಟ್ಟಿದ್ದೆ, ಇಲ್ಲಾಂದ್ರೆ 4 ಗಂಟೆ ಹೊತ್ತು ನೆನೆಸಿದ್ರು ಸಾಕು. ಇದನ್ನ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ನೀರೆಲ್ಲ ತೆಗೆದ್ಬಿಟ್ಟು ಎಲ್ಲ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಬಿಟ್ಟು ಇದನ್ನ ನುಣ್ಣಗೆ ರುಬ್ಬೇಕು. ನಾನಿಲ್ಲಿ 1 ಗ್ಲಾಸ್ ನೀರು ತಗೊಂಡಿದ್ದೀನಿ ನೋಡಿ. ಕರೆಕ್ಟಾಗಿ ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ. ಇದನ್ನ ರುಬ್ಬಿ ತರ್ತೀನಿ ನಾನು. ರುಬ್ಬಿ ತಂದಿದ್ದೀನಿ ನೋಡಿ. ಹಿಟ್ಟು ನೋಡಿ ಇವಾಗ ಈ ರೀತಿ ಇದೆ. ಚೆನ್ನಾಗಿ ರುಬ್ಕೊಂಡಿದ್ದೀನಿ ಇವಾಗ ನೋಡಿ ಈ ರೀತಿ ಇದೆ. ಕರೆಕ್ಟ್ ನೀರೆಲ್ಲ ಕರೆಕ್ಟ್ ಆಗಿದೆ. ಇವಾಗ ಇನ್ನು ನಮಗೆ ಬೇಕಾಗಿರೋದು ಬಾಳೆಹಣ್ಣು ನೋಡಿ. ನಾನಿಲ್ಲಿ ಕದಳಿ ಬಾಳೆಹಣ್ಣು ಅಥವಾ ಏಲಕ್ಕಿ ಬಾಳೆಹಣ್ಣು ತಗೊಂಡಿರೋದು. ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣು ಅಂದ್ರೆ ಸ್ವಲ್ಪ ಕಪ್ಪಾಗಿದೆ ನೋಡಿ ಈ ರೀತಿ. ಇದನ್ನ ನಮ್ಗೆ ತಿನ್ನೋದಿಕ್ಕೆ ಚೆನ್ನಾಗಿರಲ್ಲ. ಈ ರೀತಿ ಎಲ್ಲ ರೆಸಿಪಿ ಮಾಡಿಬಿಟ್ರೆ ನಮ್ಗೆ ಸೂಪರ್ ಆಗಿ ತಿನ್ಬಹುದು ಇದನ್ನ ನೋಡಿ. ಇದು ತುಂಬಾ ಸಣ್ಣ ಸೈಜ್ ಅಲ್ಲಿ ಇರುವಂತದ್ದು, ಆದ ಕಾರಣ ನಾನು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ಈ ಹಿಟ್ಟಿಗೆ ಇದನ್ನ ಈ ರೀತಿ ತುಂಡು ಮಾಡಿ ಹಾಕೊಳ್ಳಿ. ಈ ರೀತಿ ತುಂಡು ಮಾಡಿ ಹಾಕಿದ್ರೆ ರುಬ್ಬೋದಿಕ್ಕೆ ಸುಲಭ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಸಣ್ಣಕ್ಕೆ ತುಂಡು ಮಾಡಿ ಹಾಕ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ಒಂದು 5 ಬಾಳೆಹಣ್ಣು ಹಾಕ್ತಾ ಇದ್ದೀನಿ. ಈ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ನಿಮ್ಗೆ ನೋಡ್ಕೊಂಡು ಸೇರಿಸಬಹುದು. ಇದಕ್ಕೆ 5 ಬಾಳೆಹಣ್ಣು ಸಾಕು. ಇನ್ನು ಇದಕ್ಕೆ ಒಂದು 1/4 ಕಪ್ಪಿನಷ್ಟು ತುರಿದಿಟ್ಕೊಂಡಂತಹ ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ. ಒಂದು 3 ಏಲಕ್ಕಿ ಹಾಕಿದ್ರೆ ಚೆನ್ನಾಗಿ ಫ್ಲೇವರ್ ಸಿಗುತ್ತೆ ನಮಗೆ. ಇದನ್ನ ಈ ರೀತಿ ಸಿಪ್ಪೆ ಎಲ್ಲ ಸುಲಿದು ನಾನು ಹಾಕ್ತಾ ಇರೋದು, ಫುಲ್ ಆಗಿ ಅಲ್ಲ. ಆಮೇಲೆ ಇದನ್ನ ಪುನಃ ರುಬ್ಬಿ ತರ್ತೀನಿ ನೋಡಿ. ಇವಾಗ ರುಬ್ಬಿ ತಂದಿದ್ದೀನಿ. ನಮ್ಮ ಹಿಟ್ಟು ನೋಡಿ ಇವಾಗ ಈ ರೀತಿ ಇದೆ. ಇದನ್ನೆಲ್ಲ ನಾನು ಈ ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ. ಇನ್ನು ನೋಡಿ ಇದು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಉಳಿದಿರುವ ಇದನ್ನ ನಾವು ನೋಡ್ಕೊಂಡು ಸೇರಿಸ್ಬೇಕು, ಒಮ್ಮೆಲೆ ಸೇರಿಸಬಾರ್ದು. ಅಂದ್ರೆ ನೋಡಿ ಇವಾಗ ಹಿಟ್ಟು ನೋಡಿ ಇಷ್ಟು ದಪ್ಪ ಇದೆ. ಇಷ್ಟು ದಪ್ಪ ಬೇಡ ನಮಗೆ, ಸ್ವಲ್ಪ ನೀರಾಗಿರುವ ಹಿಟ್ಟು ಬೇಕಾಗಿರೋದು. ಅದ ಕಾರಣ ನೋಡ್ಕೊಂಡು ಈ ರೀತಿ ಸೇರಿಸ್ಕೊಳ್ಳಿ. ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಅಂದ್ರೆ ಜಾಸ್ತಿ ಬೇಕಿರೋ ಪುನಃ ನೀರು ಸೇರಿಸ್ಬೋದು ನೋಡಿ. ಇವಾಗ ಇದಿದೆ, ಪುನಃ ಸ್ವಲ್ಪ ದಪ್ಪನೇ ಇದೆ. ನಾನು ಪುನಃ ಸ್ವಲ್ಪ ನೀರು ಸೇರಿಸ್ತೀನಿ. ಅಂದ್ರೆ ಆ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟ ನೀರನ್ನು ಸೇರಿಸ್ತಾ ಇರೋದು ನೋಡಿ. ಸಾಕು ಈ ರೀತಿ ಇರ್ಬೇಕು. ಇನ್ನೆಲ್ಲಾದ್ರೂ ನಿಮ್ಗೆ ರೆಸಿಪಿ ಮಾಡಿ ಏನಾದ್ರೂ ಬೇಕು ಅಂತ ಇದ್ರೆ ಪುನಃ ಸೇರಿಸಬಹುದು ನೋಡಿ. ಇವಾಗ ಈ ರೀತಿ ಇದೆ ಸಾಕು. ಅಂದ್ರೆ ನಾವು ಬಾಳೆಹಣ್ಣೆಲ್ಲ ಹಾಕಿದ್ರಿಂದ ನೀರಾಗಿ ಮಾಡೋದಿಕ್ಕಾಗಲ್ಲ. ನಾನಿಲ್ಲಿ ಕಾವಲಿ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಕೂಡ ಸ್ಪ್ರೆಡ್ ಮಾಡ್ಕೊಳ್ಳಿ ಇದ್ರ ಮೇಲ್ಗಡೆ. ಕಾವಲಿ ಬಿಸಿ ಆದ್ಮೇಲೆ ಈ ಹಿಟ್ಟು ಉಪಯೋಗಿಸಿ ನಮಗೆ ಇದರಲ್ಲಿ ನೀರ್ ದೋಸೆ ಮಾಡ್ಬೋದು ನೋಡಿ ಈ ರೀತಿ. ಅಂದ್ರೆ ನಾವು ಪ್ಲೇನ್ ನೀರ್ ದೋಸೆ ಮಾಡ್ತಿದ್ರೆ ಹಿಟ್ಟು ಇದಕ್ಕಿಂತಲೂ ನೀರಾಗಿರುತ್ತೆ. ಅದರ ರೆಸಿಪಿ ನಮ್ಮ ಚಾನಲ್ಲಿ ಪೋಸ್ಟ್ ಮಾಡಿದ್ದೀನಿ ನಾನು, ನೀರ್ ದೋಸೆ ರೆಸಿಪಿ. ಇಲ್ಲಿ ನಾವು ಬಾಳೆಹಣ್ಣೆಲ್ಲ ಹಾಕಿದ್ರಿಂದ ಸ್ವಲ್ಪ ದಪ್ಪಕ್ಕಿದ್ರೇನೆ ಇದು ರುಚಿಕರವಾಗಿರೋದು ನೋಡಿ. ಚೆನ್ನಾಗಿ ಬೆಂದು ರೆಡಿ ಆಗಿದೆ. ಸ್ವಲ್ಪ ಗರಿ ಗರಿಯಾಗಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತಿದನ್ನ ಬೇಯಿಸ್ಬೋದು. ಸೈಡ್ ಎಲ್ಲ ಮೊದಲು ಈ ರೀತಿ ಎಬ್ಬಿಸ್ಕೊಳ್ಳಿ. ಅಂದ್ರೆ ಪ್ಲೇನ್ ನೀರ್ ದೋಸೆಗಿಂತ ಇದು ಸ್ವಲ್ಪ ಎಬ್ಬಿಸೋದಿಕ್ಕೆ ನೋಡಿ ಈಸಿಯಾಗಿ ಬರುತ್ತೆ. ಆದ್ರೆ ಪ್ಲೇನ್ ನೀರ್ ದೋಸೆಗಿಂತ ಅಷ್ಟು ಈಸಿ ಅಲ್ಲ ನೋಡಿ. ಈ ರೀತಿ ಮಾಡ್ಬೇಕು. ಅಂದ್ರೆ ಇದಕ್ಕೆ ನಾವು ಬೆಲ್ಲ ಹಾಕೊಂಡಿದ್ದೀವಿ, ಬಾಳೆಹಣ್ಣು ಹಾಕೊಂಡಿದ್ದೀವಿ, ಎಲ್ಲ ಹಾಕೊಂಡಿದ್ದೀವಿ ನೋಡಿ. ಗರಿ ಗರಿಯಾಗಿರುವಂತಹ ರುಚಿಕರವಾಗಿರುವಂತಹ ಬಾಳೆಹಣ್ಣಿನ ನೀರು ದೋಸೆ ಇಲ್ಲಿ ರೆಡಿ ಆಗಿದೆ. ರುಚಿಯಾಗಿರುತ್ತೆ ನೋಡಿ ಈ ರೀತಿ ಇರುತ್ತೆ. ಇನ್ನು ಇದನ್ನ ಫೋಲ್ಡ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ಅಂದ್ರೆ ನೀರ್ ದೋಸೆ ಯಾವ ರೀತಿ ಫೋಲ್ಡ್ ಮಾಡೋದಂದ್ರೆ ಈ ರೀತಿ ತಿರುಗಿಸಿ ಹಾಕೋಬೇಕು. ಆಮೇಲೆ 1 ಸಲ ಆದ್ರೆ 1 ಸಲ ಫೋಲ್ಡ್ ಮಾಡ್ಬೋದು, 2 ಸಲ ಆದ್ರೆ 2 ಸಲ ಮಾಡ್ಬೋದು ನೋಡಿ ಈ ರೀತಿ. ಇದೇ ರೀತಿ ಎಲ್ಲ ನೀರ್ ದೋಸೆ ರೆಡಿ ಮಾಡಿ ತರ್ತೀನಿ ನಾನು. ನೀರ್ ದೋಸೆ ಎಲ್ಲ ರೆಡಿ ಆಗಿದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ಳಿ. ಇದು ನಮಗೆ ಹಾಗೆ ತಿನ್ಬಹುದು, ಇಲ್ಲ ಅಂದ್ರೆ ಸ್ವಲ್ಪ ತುಪ್ಪ ಎಲ್ಲ ಹಾಕ್ಬಿಟ್ಟು ತಿಂದ್ರು ಚೆನ್ನಾಗಿರುತ್ತೆ. ಚಟ್ನಿಯ ಅವಶ್ಯಕತೆ ಇಲ್ಲ, ಬೇಕಾದವರಿಗೆ ಸ್ವಲ್ಪ ಚಟ್ನಿ ತಗೋಬಹುದು, ತೊಂದ್ರೆ ಏನಿಲ್ಲ. ಯಾಕಂದ್ರೆ ನಾವು ಬೆಲ್ಲ ಎಲ್ಲ ಹಾಕೊಂಡು ಮಾಡಿದೀವಿ, ಬಾಳೆಹಣ್ಣಿನ ರುಚಿ ಕೂಡ ಇರುತ್ತೆ.
ತಿನ್ನೋದಿಕ್ಕೆ ತುಂಬಾನೇ ರುಚಿಕರವಾಗಿರುತ್ತೆ ನೋಡಿ. ಈ ರೀತಿ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.